ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆ ಅಂದ್ರೆ ನೀವು ಸೋಲಾರ್ ಸಿಸ್ಟಮ್ ನ ಯೂಸ್ ಮಾಡ್ತೀರಿ. ಸೊ ಯಾವ ಟೈಪ್ ಆಫ್ ಸೋಲಾರ್ ಸಿಸ್ಟಮ್ ನ ಯೂಸ್ ಮಾಡಿದ್ರೆ ನಿಮ್ಮ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ತುಂಬಾ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಡೌಟ್ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಈ ವಿಡಿಯೋನ ಫುಲ್ ಕಂಪ್ಲೀಟ್ ನೋಡಿ. ಸೊ ನಿಮ್ಗೆ ಯಾವ ಟೈಪ್ ಆಫ್ ಸೋಲಾರ್ ಸಿಸ್ಟಮ್ ನ ಯೂಸ್ ಮಾಡಿದ್ರೆ ನಿಮ್ಮ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೇನ್ ಆಗಿ ಈ ಸೋಲಾರ್ ಸಿಸ್ಟಮ್ ನ ಇನ್ಸ್ಟಾಲೇಷನ್ ಮಾಡೋದ್ರಲ್ಲಿ ಕಾಮನ್ ಆಗಿ 3 ಟೈಪ್ಸ್ ಇರುತ್ತೆ. ಒಂದು ಬಂದು ಆನ್ ಗ್ರಿಡ್ ಸಿಸ್ಟಮ್, ಎರಡನೇದು ಆಫ್ ಗ್ರಿಡ್ ಸಿಸ್ಟಮ್, ಮೂರನೇದು ಹೈಬ್ರಿಡ್ ಸಿಸ್ಟಮ್. ಸೊ ಈ ಮೂರರಲ್ಲಿ ಯಾವ ಟೈಪ್ ಆಫ್ ಸಿಸ್ಟಮ್ ನ ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಆಗುತ್ತೆ ಅಂತ ನೋಡೋಣ, ಸರಿನಾ? ಸೊ ಫಸ್ಟ್ ಗ್ರಿಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಗ್ರಿಡ್ ಅಂದ್ರೆ ಜನರೇಷನ್, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಂಟರ್ ಕನೆಕ್ಟ್ ಆಗಿರುತ್ತೆ. ಸೊ ಇದು ಎಲೆಕ್ಟ್ರಿಕಲ್ ಸಪ್ಲೈನ ಜನರೇಟಿಂಗ್ ಯೂನಿಟ್ ಇಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಯೂನಿಟ್ ತನಕ ಸಪ್ಲೈ ಮಾಡೋದನ್ನ ಗ್ರಿಡ್ ಅಂತ ಕರೀತಾರೆ. ಲೈಕ್ ಇವಾಗ ನಾವೊಂದು ಜನರೇಟಿಂಗ್ ಸ್ಟೇಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಕನ್ಸ್ಯೂಮರ್. ಸೊ ನನ್ನಿಂದ ಹಿಡಿದು ನಿಮ್ ತನಕ ಬರುವಂತರಲ್ಲಿ ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಸೊ ಸಬ್ಸ್ಟೇಷನ್ ಬರುತ್ತೆ. ಸೊ ಇದನ್ನೆಲ್ಲ ಸೇರಿ ಗ್ರಿಡ್ ಅಂತ ಕರೀತಾರೆ. ಸರಿನಾ ಫ್ರೆಂಡ್ಸ್, ಅರ್ಥ ಇರ್ತಂತಾನೆ ಗ್ರಿಡ್ ಅಂದ್ರೆ. ಸೊ ಆಲ್ರೆಡಿ ಗ್ರಿಡ್ ಅಂದ್ರೆ ಏನು ಅಂತ ನಮ್ಮ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ಫ್ರೆಂಡ್ಸ್, ಸರಿನಾ? ಸೊ ಫಸ್ಟ್ ಇವಾಗ ಆನ್ ಗ್ರಿಡ್ ಸಿಸ್ಟಮ್ ಅಂದ್ರೆ ಏನು ಅಂತ ನೋಡೋಣ. ಆನ್ ಗ್ರಿಡ್ ಸಿಸ್ಟಮ್ ಅಂದ್ರೆ ಇದನ್ನ ಗ್ರಿಡ್ ಟೈಡ್ ಅಂತಾನೂ ಕೂಡ ಕರೀತಾರೆ. ಈ ಟೈಪ್ ಆಫ್ ಸೋಲಾರ್ ಸಿಸ್ಟಮ್ ಬಂದು ಓನ್ಲಿ ಜನರೇಟ್ ಮಾತ್ರ ಮಾಡುತ್ತೆ. ಇದು ಎಲೆಕ್ಟ್ರಿಕಲ್ ಗ್ರಿಡ್ ಗೆ ಕನೆಕ್ಟ್ ಆಗಿರುತ್ತೆ, ಬಟ್ ಇದು ಸ್ಟೋರೇಜ್ ಮಾಡಲ್ಲ. ಯಾಕಂದ್ರೆ ಸ್ಟೋರೇಜ್ ಸಿಸ್ಟಮ್ ನ ಯೂಸ್ ಮಾಡಿರೋದ್ರಲ್ಲ ಆನ್ ಗ್ರಿಡ್ ಸಿಸ್ಟಮ್ ನಲ್ಲಿ ಓನ್ಲಿ ಜನರೇಟ್ ಮಾತ್ರ ಮಾಡುತ್ತೆ. ಸೊ ಇದು ಗ್ರಿಡ್ ಗೆ ಕನೆಕ್ಟ್ ಆಗಿರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಸೋಲಾರ್ ಪ್ಯಾನೆಲ್ ಇಂದ ಡಿಸಿ ಸಪ್ಲೈನ ಇನ್ವರ್ಟರ್ ರಿಸೀವ್ ಮಾಡಿ ಅದನ್ನ ಎಸಿ ಸಪ್ಲೈ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಎಸಿ ಸಪ್ಲೈನ ಹೋಮ್ ಅಪ್ಲಯನ್ಸ್ ನಲ್ಲಿ ಯೂಸ್ ಮಾಡ್ತಿರ್ತೀವಿ. ಕಾಮನ್ ಆಗಿ ಹೋಮ್ ಅಪ್ಲಯನ್ಸ್ ನಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ಸಪ್ಲೈನ ಸ್ಟೋರ್ ಮಾಡಲ್ಲ. ಸರಿನಾ, ಮೈನ್ ಆಗಿ ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಸಪ್ಲೈನ ಸ್ಟೋರ್ ಮಾಡಲ್ಲ, ಗ್ರಿಡ್ ಗೆ ಕನೆಕ್ಟ್ ಮಾಡಿರ್ತೀವಿ. ಗ್ರಿಡ್ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಆನ್ ಗ್ರಿಡ್ ಸಿಸ್ಟಮ್, ಸರಿನಾ? ಸೊ ನಮಗೆ ಎಷ್ಟು ಪವರ್ ಸಪ್ಲೈ ಬೇಕೋ ಅಷ್ಟು ಪವರ್ ಸಪ್ಲೈನ ತಗೊಂಡು ಮಿಕ್ಕಿರುವಂತಹ ಪವರ್ ಸಪ್ಲೈನ ಗ್ರಿಡ್ ಗೆ ಕಳಿಸ್ಬಿಡುತ್ತೆ. ಸರಿನಾ, ಅದಕ್ಕೆ ಗ್ರಿಡ್ ನ ಕನೆಕ್ಟ್ ಮಾಡಿರ್ತೀವಿ. ಸರಿನಾ, ಎಕ್ಸಾಂಪಲ್ಗೆ ನಾವು ಒಂದು 4 ಕಿಲೋವ್ಯಾಟ್ ನ ಜನರೇಟ್ ಮಾಡ್ತೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಒಂದು ಸೋಲಾರ್ ಪ್ಯಾನೆಲ್ ಇಂದ ಒಂದು 4 ಕಿಲೋವ್ಯಾಟ್ ಪವರ್ ನ ಜನರೇಟ್ ಮಾಡ್ತಿರ್ತೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇವಾಗ ನಾವು ಓನ್ಲಿ 1 ಕಿಲೋವ್ಯಾಟ್ ಮಾತ್ರ ಯೂಸ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ 1 ಕಿಲೋವ್ಯಾಟ್ ಮಾತ್ರ ಯೂಸ್ ಮಾಡ್ತೀವಿ. ಬಟ್ 3 ಕಿಲೋವ್ಯಾಟ್ ನಾವು ಎಲ್ಲಿ ಕಳಿಸ್ತೀವಿ ಅಂದ್ರೆ ಗ್ರಿಡ್ ಗೆ ಫ್ಲೋ ಆಗುತ್ತೆ. ಸರಿನಾ, ಈ ಗ್ರಿಡ್ ಗೆ ಫ್ಲೋ ಮಾಡಿಸ್ಬಿಡ್ತೀವಿ. ಆ 3 ಕಿಲೋವ್ಯಾಟ್ ನ ಬೇರೆ ಕನ್ಸ್ಯೂಮರ್ ಯೂಸ್ ಮಾಡ್ತಾರೆ. ಇದರಿಂದ ನಮಗೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ KERC ಇಂದ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಆಗುತ್ತೆ. ಇದಕ್ಕೆ ನೆಟ್ ಮೀಟರಿಂಗ್ ಅಂತ ಒಂದು ಮೀಟರ್ ಇರುತ್ತೆ, ಅದಕ್ಕೆ ನಾವು ಅಪ್ಲೈ ಮಾಡಿರ್ಬೇಕು. ಸೊ ಅಪ್ಲೈ ಮಾಡಿದ್ರೆ ಅವರೇ ಬಂದು ಆಟೋಮೆಟಿಕ್ ಆಗಿ ಆ ನೆಟ್ ಮೀಟರಿಂಗ್ ನ ಕನೆಕ್ಟ್ ಮಾಡ್ತಾರೆ. ಸೊ ಅವಾಗ ಆನ್ ಗ್ರಿಡ್ ಸಿಸ್ಟಮ್ ನ ನಾವು ಯೂಸ್ ಮಾಡಬಹುದು. ಸರಿನಾ ಫ್ರೆಂಡ್ಸ್, ಸೊ ಇದಕ್ಕೆ ನಾವು ಬೆಸ್ಕಾಂ ಮುಖಾಂತರ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನೆಟ್ ಮೀಟರಿಂಗ್ ಅಪ್ಲೈ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ಡಿಫ್ರೆನ್ಸ್ ನ ಬಗ್ಗೆ ತಿಳ್ಕೊಳ್ಳಿ. ಸೊ ಯಾವ ಟೈಪ್ ಆಫ್ ನ ಇನ್ಸ್ಟಾಲ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಒಂದು ಬಂದು ಆಫ್ ಗ್ರಿಡ್ ಸಿಸ್ಟಮ್. ಸೊ ಈ ಆಫ್ ಗ್ರಿಡ್ ಸಿಸ್ಟಮ್ ನ ನಾವು ಕಾಮನ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತಿರ್ತೀವಿ. ಸೊ ಇವಾಗ್ಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇರುತ್ತೆ. ಸರಿನಾ, ಸೊ ಕಾಮನ್ ಆಗಿ ಏನಂದ್ರೆ ಬ್ಯಾಟ್ರಿ ಇನ್ವರ್ಟರ್ ಇರುತ್ತಲ್ಲ, ಸೊ ಅದೇ ಜಸ್ಟ್ UPS ಸಿಸ್ಟಮ್ ನ ಯೂಸ್ ಮಾಡ್ತಿರಲ್ಲ, ಸೊ ಅದೇ ಆಫ್ ಗ್ರಿಡ್ ಸಿಸ್ಟಮ್. ಸೊ ಇದು ಬ್ಯಾಟರಿ ಬ್ಯಾಕಪ್ ನ ಹೊಂದಿರುತ್ತೆ. ಹೋಮ್ ಅಪ್ಲಯನ್ಸ್ ಗಳು ಬಂದು ಎಲೆಕ್ಟ್ರಿಕಲ್ ಸಪ್ಲೈ ನಲ್ಲಿ ರನ್ ಆಗುತ್ತೆ. ಯಾವಾಗ ಪವರ್ ಸಪ್ಲೈ ಕಟ್ ಆಗುತ್ತೋ ಆಟೋಮೆಟಿಕ್ ಆಗಿ ಇನ್ವರ್ಟರ್ ನ ಮುಖಾಂತರ ಬ್ಯಾಟರಿಯಲ್ಲಿ ಸ್ಟೋರೇಜ್ ಆಗಿರುವಂತಹ DC ಸಪ್ಲೈನ AC ಸಪ್ಲೈಗೆ ಕನ್ವರ್ಟ್ ಮಾಡಿ ಹೋಮ್ ಅಪ್ಲಯನ್ಸ್ ನ ರನ್ ಮಾಡಿಸುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿಯ ಗ್ರಿಡ್ ಗೆ ಕನೆಕ್ಟ್ ಮಾಡಿರಲ್ಲ. ಸರಿನಾ, ಸೊ ಇಲ್ಲೇ ಅಬ್ಸರ್ವ್ ಮಾಡಬಹುದು, ಓನ್ಲಿ ಜನರೇಟರ್ ಇಂದ ಮಾತ್ರ ಪವರ್ ಸಪ್ಲೈ ಬರ್ತಾ ಇದೆ, ಬಟ್ ಇನ್ವರ್ಟರ್ ಇಂದ ಔಟ್ ಗೋಯಿಂಗ್ ಹೋಗ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್. ಓನ್ಲಿ ಆ ಕಡೆಯಿಂದ ಮಾತ್ರ ಬರ್ತಾ ಇದೆ ಜನರೇಟರ್ ಇಂದ, ಬಟ್ ಹೋಯ್ತಾ ಇಲ್ಲ. ಸೊ ಬ್ಯಾಟರಿಯಿಂದ ಇನ್ಕಮಿಂಗ್ ಮತ್ತೆ ಔಟ್ ಗೋಯಿಂಗ್ ಎರಡು ಕೂಡ ಹೋಯ್ತಾ ಇದೆ. ಸೊ ಅದನ್ನ ಹೋಮ್ ಅಪ್ಲಯನ್ಸ್ ನಲ್ಲಿ ಯೂಸ್ ಮಾಡ್ತಿರ್ತೀವಿ. ಸೊ ಇದನ್ನೇ ಆಫ್ ಗ್ರಿಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಬಂದು ಹೈಬ್ರಿಡ್ ಸಿಸ್ಟಮ್. ಸೊ ಹೈಬ್ರಿಡ್ ಸಿಸ್ಟಮ್ ಅಂದ್ರೆ ಆನ್ ಗ್ರಿಡ್ ಮತ್ತೆ ಆಫ್ ಗ್ರಿಡ್ ಇದಕ್ಕೊಂದು ಕಾಂಬಿನೇಷನ್ ಆಗಿರುತ್ತೆ. ಸರಿನಾ, ಸೊ ಈ ಟೈಪ್ ಆಫ್ ಸೋಲಾರ್ ಸಿಸ್ಟಮ್ ನಲ್ಲಿ ನಾವು ಗ್ರಿಡ್ ನು ಯೂಸ್ ಮಾಡಿರ್ತೀವಿ, ಬ್ಯಾಟರಿ ಬ್ಯಾಕಪ್ ನು ಯೂಸ್ ಮಾಡಿರ್ತೀವಿ, ನೆಟ್ ಮೀಟರಿಂಗ್ ಯೂಸ್ ಮಾಡಿರ್ತೀವಿ, ಮತ್ತೆ ಹೋಮ್ ಅಪ್ಲಯನ್ಸ್ ನಲ್ಲಿ ಎಲೆಕ್ಟ್ರಿಕಲ್ ಸಪ್ಲೈ ಇಂದ ರನ್ ಆಗುತ್ತೆ, ಸೋಲಾರ್ ಸಿಸ್ಟಮ್ ಇಂದನೂ ಕೂಡ ರನ್ ಆಗ್ತಿರುತ್ತೆ, ಗ್ರಿಡ್ ಇಂದನೂ ಕೂಡ ರನ್ ಆಗ್ತಿರುತ್ತೆ. ಸರಿನಾ, ಸೊ ಎಲ್ಲ ಹೊಂದಿರುವಂತದ್ದೇ ಹೈಬ್ರಿಡ್ ಸಿಸ್ಟಮ್. ಸೊ ಈ ಹೈಬ್ರಿಡ್ ಸಿಸ್ಟಮ್ ಕೂಡ ಕಾಮನ್ ಆಗಿ ಇನ್ಸ್ಟಾಲ್ ಮಾಡ್ತಾರೆ. ಸೊ ನಮಗೆ ಬೇಕಾದ್ರೆ ಆನ್ ಗ್ರಿಡ್ ಸಿಸ್ಟಮ್ ಮಾತ್ರ ಯೂಸ್ ಮಾಡ್ಕೋಬಹುದು. ಸರಿನಾ ಫ್ರೆಂಡ್ಸ್, ಇವಾಗ ಹೈಬ್ರಿಡ್ ಬೇಕು ಅಂದ್ರೆ ಫುಲ್ ಕಾಸ್ಟ್ಲಿ ಆಗುತ್ತೆ. ಸೊ ಇವಾಗ ಜಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಸೋಲಾರ್ ಪ್ಯಾನೆಲ್ ಇಂದ ಪವರ್ ಸಪ್ಲೈ ಪ್ರೊಡ್ಯೂಸ್ ಆಗುತ್ತೆ, DC ಪವರ್ ಸಪ್ಲೈ. ಸೊ ಅದನ್ನ ಇನ್ವರ್ಟರ್ ನ ಮುಖಾಂತರ DC ಇಂದ AC ಗೆ ಕನ್ವರ್ಟ್ ಮಾಡಿ ನಾವು ಹೋಮ್ ಅಪ್ಲಯನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಎಷ್ಟು ಬೇಕೋ ಅಷ್ಟು ಸಪ್ಲೈನ ಮಾತ್ರ ಯೂಸ್ ಮಾಡ್ಕೊಂಡು ಮಿಕ್ಕಿರುವಂತಹ ಪವರ್ ಸಪ್ಲೈನ ನಾವು ಡೈರೆಕ್ಟ್ ಆಗಿ ಗ್ರಿಡ್ ಗೆ ಕಳಿಸ್ತೀವಿ. ಸೊ ಮತ್ತೆ ಆ ಇನ್ವರ್ಟರ್ ಇಂದ
ಸೋಲಾರ್ ಪ್ಯಾನಲ್ ಇಂದ ಬರುವಂತ ಡಿಸಿ ಸಪ್ಲೈನ ಇನ್ವರ್ಟರ್ ಕಳಿಸಿ ಸೊ ಅಲ್ಲಿ ಚೋಪರ್ಸ್ ನ ಯೂಸ್ ಮಾಡಿ ಬ್ಯಾಟ್ರಿನೂ ಕೂಡ ಚಾರ್ಜ್ ಮಾಡ್ತಾ ಇರ್ತೀವಿ. ಸೊ ಇವಾಗ ಸಪೋಸ್ ಪವರ್ ಸಪ್ಲೈ ಇಲ್ಲ ಅಂದ್ರೆ ನಾವು ಒನ್ಲಿ ಬ್ಯಾಟ್ರಿ ಬ್ಯಾಂಕ್ ನ ಮುಖಾಂತರ ಮಾತ್ರ ನಾವು ಹೋಮ್ ಅಪ್ಲಯನ್ಸ್ ನ ರನ್ ಮಾಡಿಸ್ಬೋದು. ಇಲ್ಲ ಅಂದ್ರೆ ನೆಟ್ ಮೀಟರಿಂಗ್ ಮುಖಾಂತರ ಯುಟಿಲಿಟಿ ಗ್ರಿಡ್ ನ ಅದನ್ನಲ್ಲೂ ಕೂಡ ರನ್ ಮಾಡಿಸ್ಕೋಬಹುದು. ಸೊ ಎರಡನ್ನಲ್ಲೂ ಕೂಡ ರನ್ ಮಾಡಿಸ್ಕೋಬಹುದು. ಯಾವಾಗ ನೈಟ್ ಟೈಮ್ ಅಲ್ಲಿ ಸೋಲಾರ್ ಪವರ್ ಸಿಸ್ಟಮ್ ನೈಟ್ ಟೈಮ್ ಅಲ್ಲಿ ರನ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೋದು ಇಲ್ಲಿ ಬ್ಯಾಟ್ರಿಯಿಂದನೂ ರನ್ ಮಾಡಬಹುದು ಮತ್ತೆ ಗ್ರಿಡ್ ಇಂದ ಕೂಡ ರನ್ ಮಾಡಿಸ್ಬೋದು. ಸೊ ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ನೈಟ್ ಟೈಮ್ ನಲ್ಲಿ ಇದು ಯೂಸ್ ಆಗುತ್ತೆ. ಸೊ ಆನ್ ಗ್ರಿಡ್ ಅಷ್ಟೇ ಆಫ್ ಗ್ರಿಡ್ ಅಷ್ಟೇ. ಒನ್ಲಿ ಆನ್ ಗ್ರಿಡ್ ಬಂದು ಇಬಿ ಇಂದ ಸಪ್ಲೈ ಪಡ್ಕೋಬೇಕಾಗುತ್ತೆ, ಬಟ್ ಸ್ಟೋರೇಜ್ ಇರಲ್ಲ ಆನ್ ಗ್ರಿಡ್ ನಲ್ಲಿ. ಆದ್ರೆ ಹೈಬ್ರಿಡ್ ನಲ್ಲಿ ಎಲ್ಲಾನು ಕೂಡ ಇರುತ್ತೆ, ಬ್ಯಾಟ್ರಿ ಇರುತ್ತೆ ವಿತ್ ಆನ್ ಗ್ರಿಡ್ ಸಿಸ್ಟಮ್ ಹೊಂದಿರೋದ್ರಿಂದ ಇಬಿ ಸಪ್ಲೈನ ರನ್ ಮಾಡಿಸ್ಬೋದು. ಬಟ್ ಆಫ್ ಗ್ರಿಡ್ ನಲ್ಲಿ ಒನ್ಲಿ ನಾವು ಪವರ್ ಸಪ್ಲೈ ಇಲ್ಲದೆ ಇರುವಾಗ ನಾವು ಆಫ್ ಗ್ರಿಡ್ ನ ಯೂಸ್ ಮಾಡಬಹುದು. ಲೈಕ್ ನೈಟ್ ಟೈಮ್ ನಲ್ಲಿ ಯೂಸ್ ಮಾಡಬಹುದು, ಬಟ್ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿನ ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ರೀಸನ್ ಇಂದ ನಾವು ಆನ್ ಗ್ರಿಡ್ ಅಥವಾ ಹೈಬ್ರಿಡ್ ಸಿಸ್ಟಮ್ ನ ನೀವು ಯೂಸ್ ಮಾಡಿ. ಸೊ ಎಸ್ಪೆಷಲಿ ಬೆಂಗಳೂರು ಸಿಟಿಗಳಲ್ಲಿ ಜಾಸ್ತಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನೆಟ್ ಮೀಟರಿಂಗ್ ನ ಅಪ್ಲೈ ಮಾಡಿಸೋದು ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋಸ್ ನೋಡಬೇಕು ಅಂದ್ರೆ ಈ ವಿಡಿಯೋಸ್ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ದಯವಿಟ್ಟು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.